ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಕಾವ್ಯ ಪ್ರೇಮ ಮತ್ತು ಕಾವ್ಯಂದು ಫೋಟೋ ಇಟ್ಕೊಂಡು ಅಳ್ತಿರ್ತಾಳೆ. ಅಷ್ಟೊತ್ತಿಗೆ ಮಹಾದೇವ ಬಂದು ಕಾವ್ಯಂದು ಕಿವಿದು ಹಾಕಿ, ನಿಂದು ಒಳ್ಳೆ ಮನ್ಸಮ್ಮಿ, ಬೆಣ್ಣೆ ಅಂತ ಮನಸ್ಸು, ನಾನು ಇಷ್ಟು ದಿನ ನಿನ್ನ ಬರೀ ಜಗಳ ಗಂಟಿ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಅಮ್ಮಿ, ನಿಂದು ಒಳ್ಳೆ ಮೃದುವಾದ ಮನಸ್ಸು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಾವ್ಯ ಇದ್ದೋಳು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮಹಾದೇವ ಪ್ರೇಮ ಮತ್ತು ಕಾವ್ಯ ಇರೋ ಫೋಟೋನ ನೋಡಿ, ಕಾವ್ಯವರೇ, ನಿಮ್ಮ ತಂಗಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವತ್ತೂ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಸ್ನೇಹ ಆಸ್ಪತ್ರೆ ಒಳಗೆ ಬರುವಾಗ ಪ್ರೇಮಂದು ಗೆಜ್ಜೆ ಇರುತ್ತೆ. ಗೆಜ್ಜೆ ನೋಡಿ ಅಯ್ಯೋ ಭೂತ ಭೂತ ಅಂತ ಅಂದ್ಕೊಳ್ತಾಳೆ. ಈ ಗೆಜ್ಜೆ ಇಲ್ಲಿಗೆ ಯಾಕೆ ಬಂತು ಅಂತ ಕಿಟಕಿಯಿಂದ ಎಸಿತಾಳೆ. ಅಷ್ಟೊತ್ತಿಗೆ ಸ್ನೇಹನ ತಂದೆ ಬಂತು. ಏನು ಮಗಳೇ, ಏನಾಯಿತು ಅಂದಾಗ, ಸ್ನೇಹನ ಗೆಜ್ಜೆ ಇಲ್ಲೇ ಇತ್ತಪ್ಪ, ಪ್ರೇಮನ ಗೆಜ್ಜೆ ಇಲ್ಲೇ ಇತ್ತು, ಅವಳು ನನಗೆ ತುಂಬ ಕಾಟ ಕೊಡ್ತಿದ್ದಾಳೆ ಅಂದಾಗ, ಏನಮ್ಮ ಹೇಳ್ತಿದ್ಯಾ, ಯಾವ ಗೆಜ್ಜೆ ಅಂದಾಗ, ಹೌದಪ್ಪ, ಅವಳು ಬೆಟ್ಟದಿಂದ ಹಾರು ಬೀಳುವಾಗ ಅದೇ ಗೆಜ್ಜೆ ಹಾಕೊಂಡಿದ್ಲು, ಆ ಗೆಜ್ಜೆ ಇಲ್ಲಿತ್ತು ಅಂದಾಗ, ಆ ಗೆಜ್ಜೆ ಹೆಂಗಮ್ಮ ಇಲ್ಲಿ ಬರುತ್ತೆ, ಇಲ್ಲಪ್ಪ ಪ್ರೇಮಂದೇ ಗೆಜ್ಜೆ, ನಾನೇ ಕಿಟಕಿಯಿಂದ ಹೊರಗಾಕ್ತೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ, ಬನ್ನಿ ಗೆಜ್ಜೆ ತೋರಿಸ್ತೀನಿ ಅಂತ ಹೊರಗೆ ಹೋಗಿ ನೋಡೋತ್ತಿಗೆ ಆ ಗೆಜ್ಜೆನೇ ಇರಲ್ಲ. ಎಲ್ಲಮ್ಮ ಗೆಜ್ಜೆ ಇದೆ ಅಂತ ಹೇಳಿದೆ, ನೋಡಿದರೆ ಗೆಜ್ಜೆ ಏನೂ ಇಲ್ಲ, ನಿನಗೆ ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದೆ ಅಲ್ಲ, ಹಾಗಾಗಿ ನಿನಗೆ ಏನೋ ಒಂಥರ ಅನ್ನಿಸ್ತುಂಟು, ಆ ಥರ ಏನೂ ಇಲ್ಲ ಕಣಮ್ಮ ಅಂತ ಹೇಳ್ತಾರೆ. ಇಲ್ಲ ನಿನಗೇನಾದ್ರು ಪ್ರೇಮನಿಗೆ ನೀನೇನಾದ್ರು ಮಾಡಿದ್ಯಾ, ಅಥವಾ ಬೆಟ್ಟದಿಂದ ನೀನು ಅವಳನ್ನ ದೂಡ್ದೆ ಅಂತ ಕೇಳ್ತಾರೆ. ಇಲ್ಲಪ್ಪ ಅಂತ ಅಲ್ಲಿಂದ ಆಸ್ಪತ್ರೆ ಒಳಗೆ ಹೋಗ್ತಾಳೆ. ಆವಾಗ ಸ್ನೇಹನ ತಂದೆ ಬಂದು, ಹೇಳು ಮಗಳೇ, ನೀನೇನಾದ್ರು ಪ್ರೇಮನ ಬೆಟ್ಟದಿಂದ ನೀನು ದೂಡಿದ್ಯಾ ಅಂತ. ಇಲ್ಲಪ್ಪ, ಆ ಥರ ಏನಾದ್ರು ಇದ್ದರೆ ನಾನು ನಿಮಗೆ ಹೇಳ್ತಿರ್ಲಿಲ್ವ, ನಾನು ಯಾಕೆ ಹೇಳಿ ಆ ಥರ ಮಾಡೋಕ್ಕೆ ಹೋಗಲಿ ಅಂತ ಹೇಳ್ತಾರೆ. ಅಲ್ಲ, ಈಗ ಸತ್ತವರಿಗೆ ನಾವೇನಾದ್ರು ಮಾಡಿದರೆ ಮಾತ್ರ ಅವರು ಭೂತ ಆಗಿ ಕಾಡ್ತಾರೆ ಅಂತ ಹೇಳ್ತಾರೆ, ಅದು ನಾನು ಹೇಳ್ತಿಲ್ಲ, ಆ್ಯಸ್ ಎ ಡಾಕ್ಟರ್ ನಾನು ಅದೆಲ್ಲ ನಂಬಲ್ಲ, ಆದರೆ ಈ ಜನಗಳು ಹೇಳ್ತಾರಲ್ಲ, ನಾವು ಯಾರಿಗಾರು ಏನಾದ್ರು ಹಿಂಸೆ ಮಾಡಿದರೆ ಮಾತ್ರ ಅವ್ರು ನಮಗೆ ತೊಂದರೆ ಕೊಡೋಕ್ಕೆ ಬರ್ತಾರೆ ಅಂತ, ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಅಮ್ಮ ಅಂದಾಗ, ಇಲ್ಲಪ್ಪ ಆ ಗೆಜ್ಜೆ ಅಲ್ಲೇ ಇತ್ತು, ಇದು ಯಾರ ಕೆಲಸ ಅಂತ ನನಗೆ ಗೊತ್ತುಂಟು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸ್ನೇಹನ ತಂದೆ ಒಳಗೆ ಹೋಗೋತ್ತಿಗೆ, ಮೇಡಮ್ ನಿಮಗೊಂದು ಪಾರ್ಸಲ್ ಇದೆ ಅಂತ ಸ್ನೇಹಂಗೆ ಬರುತ್ತೆ. ನನಗ ಯಾರು ಅಂದಾಗ, ಇಲ್ಲ ಮೇಡಮ್ ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂದಾಗ, ಆ ಪಾರ್ಸಲ್ ಓಪನ್ ಮಾಡಿ ನೋಡ್ತಾಳೆ. ಅಷ್ಟೊತ್ತಿಗೆ ಗೆಜ್ಜೆ ಇರುತ್ತೆ. ಅಯ್ಯೋ, ಈ ಗೆಜ್ಜೆ ಇಲ್ಲಿಗೆ ಹೆಂಗೆ ಬಂತು, ನಾನೇ ಎಸ್ತಿದ್ನಲ್ಲ, ನೋಡಿದರೆ ಪಾರ್ಸಲ್ ರೂಪದಲ್ಲಿ ಬಂದಿದ್ದಲ್ಲ ಅಂತ ಕವರೆಲ್ಲ ನೋಡೋತ್ತಿಗೆ ಅಡ್ರೆಸ್ ಇರಲ್ಲ, ಇದು ಯಾವ ಕೆಲಸ ಇರ್ಬೋದು, ಆ ಪ್ರೇಮಂದೇ ಕೆಲಸ ಇರ್ಬೋದಾ ಅಂದ್ಕೊಂಡು ಸೀದಾ ಅಲ್ಲಿಂದ ಓಡಿ ಹೋಗ್ತಾಳೆ. ಈ ಕಡೆ ಭರತ್ ಬಂದು, ಕಾವ್ಯ ನಿಂಗೆ ಒಂದು ವಿಚಾರ ಹೇಳಬೇಕು, ಹೇಳು ಭರತ್, ನಮ್ಮ ಅಕ್ಕನ ಬಗ್ಗೆ ಏನಾದ್ರು ಸುಳಿವು ಸಿಕ್ತಾ ಅಂತ ಕೇಳ್ತಾರೆ. ಇಲ್ಲ, ಆ ಥರ ಸುಳಿವು ಏನೂ ಇಲ್ಲ, ಎಲ್ಲರೂ ಹುಡುಕ್ತಿದ್ದಾರೆ, ಆದರೆ ಬಾಡಿ ಏನೂ ಸಿಗ್ತೇ ಇಲ್ಲ, ನನ್ನ ಪ್ರಕಾರ ಅವರು ತೀರೋಗಿರ್ಬೋದು ಅಂತ ಈ ಕಡೆ ಭರತ್ ಹೇಳ್ತಿದ್ದಾರೆ. ಏನು ಹೇಳ್ತಿದ್ಯಾ ಭರತ್, ಇಲ್ಲ ನಮ್ಮ ಅಕ್ಕಂಗೆ ಏನೂ ಆಗೋಕ್ಕಿಲ್ಲ, ಇಲ್ಲ ಕಾವ್ಯ, ಅಷ್ಟು ಮೇಲಿಂದ ಬಿದ್ದವರು ಆ ಊರಿನ ಜನಗಳೇ ಹೇಳ್ತಿದ್ದಾರೆ ಯಾರು ಬದುಕೋರು ಸಾಧ್ಯನೇ ಇಲ್ಲ ಅಂತ, ಅಂಥದ್ರಲ್ಲಿ ಇವ್ರ ಬಾಡಿನೂ ಸಿಕ್ಕಿಲ್ಲ, ಇಷ್ಟು ದಿನ ಆಯಿತು ಊಟ ಅನ್ನ ನೀರು ಇಲ್ಲದೆ ಯಾರು ಇರೋಕ್ಕೆ ಆಗುತ್ತೆ ಹೇಳು, ನೀನು ಸ್ವಲ್ಪ ಧೈರ್ಯ ಮಾಡ್ಕೊ, ಕಾವ್ಯ ಪ್ರೇಮ ಅವರು ಇನ್ನಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾವ್ಯಂಗೆ ತುಂಬ ದುಃಖ ಬಂದು ಅಳ್ತಾ ಇರ್ತಾಳೆ. ಈ ಕಡೆ ಸ್ನೇಹ ನೋಡಿದರೆ ದೇವಸ್ಥಾನಕ್ಕೆ ಹೋಗಿ, ನನ್ನನ್ನು ಕಾಪಾಡಿ ಸ್ವಾಮಿಗಳೇ, ನನ್ನನ್ನು ಕಾಪಾಡಿ, ಒಂದು ಭೂತ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಮಾಧಾನಮ್ಮ, ಏನು ಹೇಳ್ತಿದ್ಯಾ, ಯಾವ ಭೂತ, ಆ ಭೂತಕ್ಕೆ ನೀನೇನು ತೊಂದರೆ ಕೊಟ್ಟೆ, ಅಥವಾ ಆ ಸಾವಿಗೇನಾದ್ರು ನೀ ಕಾರಣ ಆದ್ಯಾ ಅಂತ ಕೇಳ್ತಾರೆ. ಇಲ್ಲ, ನಾನೇನು ಕಾರಣ ಆಗಿಲ್ಲ, ಆದರೆ ಅದು ನನ್ನನ್ನು ತೊಂದರೆ ಮಾಡ್ತಿದೆ ಅಂತ ಹೇಳ್ತಾರೆ. ಹೌದಾ, ನೀನೇನು ಹೆದರಬೇಡ, ನಿನಗೊಂದು ಮಂತ್ರ ಮಾಡಿ ಒಂದು ತಾಯ್ತನ ಕೊಡ್ತೀನಿ, ಆ ತಾಯ್ತ ಇರೋದಕ್ಕೆ ಯಾವ ಭೂತ ಏನೂ ಬರಲ್ಲ ಅಂತ ಹೇಳ್ತಾರೆ. ಆಯಿತು ಅಂತ ಸ್ನೇಹ ಹೇಳ್ತಾಳೆ. ಈ ಕಡೆ ಕಾವ್ಯ ಜೋರಾಗಿ ಅಳ್ತಾ ಇರುವಾಗ ಭರತ್ ಇನ್ನೇನು ಸಮಾಧಾನ ಮಾಡಬೇಕು ಅಂತ ಅವಳನ್ನು ಮುಟ್ಟಕ್ಕೆ ಹೋಗೋಷ್ಟೊತ್ತಿಗೆ ಮಹಾದೇವ ಅಲ್ಲಿಗೆ ಬಂದು, ನೀನು ಯಾಕೋ ಇಲ್ಲಿಗೆ ಬಂದೆ, ನಿನ್ನನ್ನು ಯಾರು ಒಳಗೆ ಬಿಟ್ಟೋರು, ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾವ್ಯ ಇದ್ದೋಳು, ಮಹಾದೇವ ಅವನನ್ನು ಬಿಡು, ನಾನೇ ಅವನನ್ನು ಬರೋಕ್ಕೆ ಹೇಳಿದ್ದು, ಯಾಕಮ್ಮಿ ಇವನನ್ನು ಬರೋಕ್ಕೆ ಹೇಳಿದೆ ಅಂದಾಗ, ಅಕ್ಕನ ವಿಚಾರ ಏನಾದ್ರು ತಿಳ್ಕೊಬೋದಲ್ಲ, ಅಫಿಷಿಯಲ್ ಆಗಿ ಇವನಿಗೆ ಗೊತ್ತಾಗುತ್ತೆ, ಯಾಕೆ ನಾನು ದಿನ ನಿನಗೆ ವಿಚಾರ ಹೇಳ್ತಿದ್ದೀನಲ್ಲ, ಇನ್ನೂ ಸಾಲಲ್ವ ಅಂದಾಗ, ಅದಲ್ಲ ಮಹಾದೇವ ಅಂದಾಗ, ಯಾಕೆ ಮಹಾದೇವ ಇಷ್ಟು ಅನುಮಾನ ಪಡ್ತಿದೀಯಾ, ನಾನು ಒಂದು ಫ್ರೆಂಡಾಗಿ ಮಾತಾಡೋಕ್ಕೆ ಬರ್ತಿರೋದು, ಬೇರೆ ಯಾವ ರೀತಿನಲ್ಲ, ನೀನೇನು ಅಂತ ನನಗೆ ಗೊತ್ತುಂಟು, ನಾನು ಮೊದಲೇ ಮನೇಲೆಲ್ಲ ಬೇಜಾರಿದ್ದಾಳೆ, ಕಾವ್ಯನೂ ಬೇಜಾರಲ್ಲಿದ್ದಾಳೆ, ನೀನು ವಿಚಾರ ಹೇಳೋಕ್ಕೋದ್ರೆ ಇನ್ನೂ ದೊಡ್ಡದಾಗುತ್ತೆ, ಇನ್ಯಾವತ್ತೂ ನೀನು ಈ ಕಡೆ ಬರಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ
ಕಾವ್ಯದವಳು ಹೇಳ್ತಾಳೆ, ಬೇಡ ಮಹಾದೇವ ಬಿಡು, ಅವನು ವಿಚಾರ ಹೇಳೋಕ್ಕೆ ಮಾತ್ರ ಬಂದಿದ್ದ. ಅಯ್ಯೋ ನಿನಗೆ ಗೊತ್ತಿಲ್ಲ ಅಮ್ಮಿ, ಇವನು ಏನು ಅನ್ನೋ ವಿಚಾರ ನಿನಗೇನು ಗೊತ್ತಿಲ್ಲ ಅಂತ ಅದು ಜಗಳ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಭರತ್ ಹೇಳ್ದವನು, ಸರಿ ನಾನಿನ್ಯಾವತ್ತೂ ಈ ಮನೆ ಹೊಸ್ಲು ತುಳಿಯಲ್ಲ ಅಂತ ಭರತ್ ಹೋಗ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.